ಕೌಸಲ್ಯ ಬಾಗಿಲು ತೆಗಿ ಕೌಸಲ್ಯ ಭೈರವಿ ಅಪ್ಪ ಭೈರವಿ ಬಾಗಿಲು ತೆಗಿಯಪ್ಪ ಏನಾಯ್ತ್ರಿ? ಅಣ್ಣ 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 ಭೈರವಿ ಅವರೇ, ಸ್ವಲ್ಪ ನೀರು ಬೇಕಿತ್ತು ರೀ. ಅಣ್ಣ ಅಣ್ಣ ಭೈರವಿ ಅವರೇ, ನೀರು ಈಗಲೇ ಬೇಕಿತ್ತು ರೀ. ಭೈರವಿ, ಅಪ್ಪ ಅಣ್ಣ ಎಲ್ಗ್ ಹೋಗ್ತಿದ್ಯಮ್ಮ? ಒಳಗ್ ಬಾ.
ನೀನ್ ನನ್ನ ಬಂದಿದ್ರೆ ಇಲ್ಲಿವರೆಗೂ ಬರ್ತಾ ಇದ್ದ. ಕಾಣಿಸ್ಕೊಳ್ದಿರೋ ತರ ಯಾಕೆ ಆಡ್ಕೋತಾನೆ? ಹಾಗಲ್ಲಪ್ಪ, ಅಣ್ಣ ಬಂದಿದ್ದ. ನಾನು ಅಣ್ಣನ ಮಾತು ಕೇಳಿಸ್ಕೊಂಡೆ. ಇಲ್ಲೇ ಎಲ್ಲೋ ಇರ್ತಾರೆ ಅಪ್ಪ, ಬನ್ನಿ ನೋಡ್ಕೊಂಬರೋಣ. ನಿನಗೆ ಹೇಳಿದ್ರೆ ಅರ್ಥನೇ ಆಗಲ್ವಾ? ಇಲ್ಲಿ ತನಕ ಬಂದವನು ಮನೆಯೊಳಗೆ ಬರ್ದೇ ಯಾಕಿರ್ತಾನೆ? ಬಂದಿದ್ ಯಾರೋ ಗೊತ್ತಿಲ್ಲ, ಆದ್ರೆ ನನಗೂ ಯಾರೋ ಬಂದ ಹಾಗೆ ಅನ್ನಿಸ್ತಾ ಇದೆ. ಈ ಹುಣ್ಮೆ ದಿನದಲ್ಲಿ ನಾವು ಹೊರಗಡೆ ತಿರ್ಗಾಡೋದನ್ನ ಯಾರಾದ್ರೂ ನೋಡ್ತು ಅಂತಂದ್ರೆ ಅದಕ್ಕೊಂದು ಪಂಚಾಯತಿ ಆಗುತ್ತೆ. ಹೊಸ ಸಮಸ್ಯೆ ತಂದಿಡ್ಬೇಡ, ಒಳಗ್ ಬಾ. ಅಪ್ಪ ಅದು ಹಾಗಲ್ಲ ಅಪ್ಪ. ಒಳಗ್ ಬಾ ಬಾ. ನಮ್ರತಾ, ಎಲ್ಲಿಗೆ ಹೋಗ್ತಿದ್ಯಾ? ಆ ಭೈರವಿ ನಿಮ್ಗೆ ಹೊಡಿತಾಳ? ಎಷ್ಟು ಧೈರ್ಯ ಅವಳಿಗೆ! ಮಾಡಿಸ್ತೀನಿ ಅವಳಿಗೆ. ನಮ್ರತಾ, ನಿಂತ್ಕೋ. ಆ ಹುಡುಗಿಗೆ ಎಷ್ಟು ಕೊಬ್ಬು! ಅವಳಪ್ಪ ಈ ಊರಿನ ಯಜಮಾನ್ರು ಅಂತ ಅಷ್ಟು ಪೋಸ್ ಕೊಡ್ತಾಳ? ನಾವ್ ಏನು ಮಾಡಲ್ಲ ಅಂತ ಸುಮ್ನಿದ್ರೆ ಈಗ ನಿಮ್ಮೇಲ್ ಕೈ ಮಾಡಿದ್ದಾಳೆ, ಆಮೇಲೆ ಇನ್ನೇನಾದ್ರೂ ಮಾಡ್ತಾಳೆ, ಇನ್ನೂ ಜಾಸ್ತಿನೇ ಮಾಡ್ತಾಳೆ. ಸುಮ್ನಿರೋಕ್ ಸಾಧ್ಯನೇ ಇಲ್ಲ. ಬಿಡಿ ನನ್ನ. ಅವ್ರು ಹೊಡೆದಿದ್ದಕ್ಕೆ ನಾನ್ ಬೇಜಾರ್ ಮಾಡ್ಕೋಬೇಕು, ನನಗ್ ಕೋಪ ಬರ್ಬೇಕು. ನಾನೇ ಕೂಲಾಗಿರುವಾಗ ನೀನ್ ಯಾಕೆ ಅಷ್ಟು ಆವೇಶ ಪಡ್ತಾ ಇದೀಯಾ? ಹೊಡೆದ್ರೆ ಕೂಲಾಗಿರೋದು ಅಂದ್ರೆ ಅಂದ್ರೆ ಆ ಹುಡುಗಿ ಬೈದ್ರು ಹೊಡೆದ್ರು ಕೂಡ ನಿಮ್ಗೇನು ಅನ್ಸಲ್ವಾ? ಇಷ್ಟೆಲ್ಲ ಆದ್ರೂ ನೀವೇನು ಮಾತಾಡ್ದೆ ಸೈಲೆಂಟ್ ಆಗಿದ್ದೀರಾ ಅಂದ್ರೆ, ನೀವು ಆ ಹುಡುಗಿನ ಕ್ಷಮಿಸ್ತಿದ್ದೀರಾ ಅಂದ್ರೆ ಏನಾದ್ರೂ ಇಟ್ಕೊಂಡಿದ್ದೀರಾ? ಏನಂದೆ? ಏನಿನ್ ಮಾತಿನ ಅರ್ಥ? ವಾಟ್ ಯು ಮೀನ್? ಇಲ್ಲ ಅಂದ್ರೆ ಮತ್ತಿನ್ನೇನು? ನಿಮ್ಗೆ ಆ ತರ ಫೀಲಿಂಗ್ಸ್ ಇಲ್ದೇ ಇದ್ರೆ ನೀವು ಹುಡುಗಿ ಹಿಂದೆ ಯಾಕೆ ಬೀಳ್ತಿದ್ರಿ? ನಿಮ್ಮನ್ನ ಅವಳು ಹೊಡೆದ್ರು ಕೂಡ ಯಾಕೆ ಲೈಟ್ ಆಗಿ ತಗೋತಿದ್ದೀರಾ? ನಮ್ರತಾ, ನಿನಗೆ ಸಂಬಂಧ ಇಲ್ದಿರೋ ವಿಷಯದ ಬಗ್ಗೆ ಮಾತಾಡ್ತಾ ಇದೀಯಾ? ಏನು ಗೊತ್ತಿಲ್ಲದೆ ಮಾತಾಡ್ಬೇಡ. ಎಲ್ಲ ಗೊತ್ತಿದ್ದೇ ಮಾತಾಡ್ತಿರೋದು. ನೀವು ಈ ಊರಿಗೆ ಬಂದಿದ್ದು ಆ ಹುಡುಗಿಗೋಸ್ಕರ ಅಲ್ವಾ? ಇಲ್ಲಿಗೆ ಬಂದಾಗ್ಲಿಂದ ಆ ಹುಡುಗಿನ ಕರ್ಕೊಂಡು ಹುತ್ತದ ಹತ್ರ ಹೋಗೋದು, ಕಾರ್ತಿಕ ದೀಪ ಬೆಳಗ್ಸೋದು, ಆ ಹುಡುಗಿಗೆ ದೀಕ್ಷೆ ಕೊಡ್ಸೋದು, ಅವ್ರ ಅಪ್ಪಂಗೋಸ್ಕರ ಔಷಧಿ ತಗೊಂಡ್ ಬರೋದು, ಆ ಹುಡುಗಿಗೆ ಸಲಹೆ ಕೊಡೋದೊಂದು ಬಿಟ್ಟು ನೀವು ಮಾಡಿದ್ದು ಮಾಡ್ತಿರೋದು ಇನ್ನೇನಾದ್ರೂ ಇದೆಯಾ?
ಈ ಊರಲ್ಲಿ ಹರ್ಬಲ್ ಪ್ಲಾಂಟ್ಸ್ ಇದೆ, ಅದ್ರ ಸಲುವಾಗಿ ಅಂತ ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರಿ. ಒಂದಿನ ಆದ್ರೂ ಆ ಔಷಧಿಗಳ ಸಲುವಾಗಿ ಹೋಗಿದ್ರಾ? ಒಂದ್ಸಲ ಆದ್ರೂ ಅದ್ರ ಬಗ್ಗೆ ಮಾತಾಡಿದಿರಾ? ನೀವು ಬಂದಿರೋ ಕೆಲ್ಸನ ಬಿಟ್ಟು ಆ ಹುಡುಗಿ ಹಿಂದೆ ತಿರುಗ್ತಾ ಇದ್ದೀರಾ. ಇನ್ನೇನ್ ಗೊತ್ತಾಗ್ಬೇಕು? ನಾನು ಕೂಡ ಹುಡುಗಿನೇ, ವಯಸ್ಸಿದೆ, ಅಂದ ಇದೆ, ಓದ್ಕೊಂಡಿದ್ದೀನಿ. ನಿಮ್ಮನ್ನ ಇಷ್ಟಪಡೋ ಮನ್ಸಿದೆ. ನನ್ನ ಹತ್ರ ಇಲ್ದಿರೋದೇನು? ಆ ಹುಡುಗಿ ಹತ್ರ ಏನಿದೆ? ನೀವು ಬಾ ಅಂದಿದ್ಕೆ ಬಂದಿದ್ದು. ನಿಮ್ ಜೊತೆನೇ ಇದ್ದೀನಿ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ನೀವು ನನ್ನ ಲೆಕ್ಕಕ್ಕೆ ತಗೊಳ್ದೆ ನಿಮ್ಮನ್ನ ಚೀತು ಅಂತ ಉಗಿತಿರೋ ಆ ಹುಡುಗಿ ಮೇಲೆ ಇಂಟ್ರೆಸ್ಟ್ ತೋರಿಸ್ತಿದ್ದೀರಾ ಅಂದ್ರೆ Will you stop it? Will you stop it? Will you stop it? Will you stop it? Just stop it. Just go away from here. ಆ ಹುಡುಗ ತಿರುಗಿ ನಿಂಗೆ ಹೊಡೆದಿದ್ರೆ ನೀನೇನ್ ಮಾಡ್ತಿದ್ದೆ? ಆ ಹುಡುಗ ನಿನ್ಗೆ ಎಷ್ಟು ಸಹಾಯ ಮಾಡಿದಾನೆ, ನಿನ್ಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾನೆ ಅನ್ನೋದು ಮರ್ತ್ಬಿಟ್ಯಾ? ನೀನ್ ಅವನ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಹೊರತು ನಾನು ಎಂತ ಸಿಚುಯೇಷನ್ ಅಲ್ಲಿ ಆ ತರ ರಿಯಾಕ್ಟ್ ಮಾಡ್ದೆ ಅಂತ ಯೋಚನೆ ಮಾಡ್ತಿದ್ಯಾ? ತಪ್ಪು ನಡೆದ್ಮೇಲೆ ಯೋಚನೆ ಮಾಡಿದ ಕೂಡಲೇ ತಪ್ಪು ಸರಿಯಾಗಿ ಹೋಗ್ಬಿಡುತ್ತಾ? ಹೇಳ್ ಭೈರವಿ. ನಾನೇನ್ ಬೇಕಂತನೋ ಅವನ್ ಮೇಲಿರೋ ಕೋಪದಿಂದನೋ ಹೊಡಿಲಿಲ್ಲಪ್ಪ. ನಾನು ಅಣ್ಣಂಗೋಸ್ಕರ ಹುಡುಕ್ತಿದ್ರೆ ನಗ್ತಾ ಎದ್ರು ಬಂದಿದ್ದಕ್ಕೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋ ಇರಿಟೇಷನ್ ಅಲ್ಲಿ ನಾನು ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ. ಅಷ್ಟಕ್ಕೂ ಕುಡಿಯೋ ನೀರಿಗೋಸ್ಕರ ಬಂದಿರೋನು ನಾವೆಲ್ಲರೂ ಯಾರು ಯಾರು ಅಂತ ಕೇಳ್ಬೇಕಾದ್ರೆ ಉತ್ತರ ಕೊಡ್ಬೇಕಾಗಿತ್ತು ಅಲ್ವಾ? ಮಾತಾಡ್ದೆ ಯಾಕೆ ಸೈಲೆಂಟ್ ಆಗಿದ್ದ? ಬಾಗ್ಲು ತೆಗಿಬೇಕಾದ್ರೂ ಎದುರುಗಡೆ ಇಲ್ದೆ ಪಕ್ಕದಲ್ಲಿ ಯಾಕಿದ್ದ? ನಮ್ಮನ್ನ ಆಟ ಆಡ್ಸಕ್ಕ ಅವನು ಹಾಗ್ ಮಾಡಿದ್ದು ತಪ್ಪೇ ಅಲ್ವಾ? ನೀನ್ ಮಾಡಿದ ತಪ್ಪಲ್ಲ ಅಂತ ಹೇಳೋದಕ್ಕೋಸ್ಕರ ಆ ಹುಡುಗನಲ್ಲಿ ತಪ್ಪು ಕಂಡು ಹಿಡಿತಿದ್ಯಾ ಅಲ್ವಾ? ಅವನು ಉತ್ತರ ಕೊಡದೆ ಇರೋದು ತಪ್ಪು, ಎದುರು ಇಲ್ದೆ ಪಕ್ಕದಲ್ಲಿ ನಿಂತ್ಕೊಂಡಿರೋದು ತಪ್ಪು ಅಂತ ನೀನ್ ಅನ್ಕೊಳ್ತಿರುವಾಗ ನಿನ್ನ ಅಣ್ಣ ಬಂದಿದ್ದಾನೆ ಅಂತ ನೀನ್ ಅನ್ಕೊಂಡಿದ್ ತಪ್ಪಲ್ವಾ? ಅಣ್ಣ ಬಂದಿದ್ದಾನೆ ಅಂತ ಅನ್ಕೊಳ್ಳೋದಲ್ಲ ಅಪ್ಪ. ನಿನ್ನ ಅಣ್ಣ ಬಂದಿದ್ದು ನಿಜನೇ ಆಗಿದ್ರೆ ಮನೆಯೊಳಗೆ ಬಂದವನು ಮನೆಯೊಳಗೆ ಬರ್ದೆ ಹೊರಟೋಗ್ತಾನ? ಏನೋ ಅಪ್ಪ, ನನ್ಗೂ ಅದೇ ಅರ್ಥ ಆಗ್ತಾ ಇಲ್ಲ. ಅಣ್ಣ ಬಂದಿದ್ದಿದ್ರೆ ಹೊರಗಡೆಯಿಂದ ಬಂದ ಅಣ್ಣ ಅರ್ಜುನ್ಗಾದ್ರೂ ಕಾಣ್ತಿರ್ಬೇಕಲ್ವಾ? ಅರ್ಜುನ್ ನೋಡಿದಿದ್ರೆ ನಮ್ಗೆ ಹೇಳ್ತಿದ್ದ ಅಲ್ವಾ? ನೀನಿನ್ನ ಅಣ್ಣನ ಹುಡ್ಕೋಕ್ಕೋಸ್ಕರ ಇಲ್ಲಿಗೆ ಬಂದಿದ್ಯಾ, ಅದಕ್ಕೋಸ್ಕರನೇ ಈ ತರ ಭ್ರಮೆ ಪಟ್ಕೊಂಡಿದ್ಯಾ. ನೀನ್ ಆ ಭ್ರಮೆಯಿಂದ ಹೊರಗೆ ಬರ್ದೆ ಹೋದ್ರೆ ಇಂಥ ತಪ್ಪುಗಳು ಇನ್ನೂ ಜಾಸ್ತಿ ನಡೆಯುತ್ತೆ. ಯೋಚನೆ ಮಾಡಮ್ಮ. ತಪ್ಪು ಮಾಡೋದು ಸುಲಭ, ಅದನ್ನ ಸರಿ ಮಾಡ್ಕೊಳ್ಳೋದು ಕಷ್ಟ. ಅದನ್ನ ತಿಳ್ಕೊ. ನನ್ನ ಪ್ರಯತ್ನಗಳಿಗೆಲ್ಲ ವಿರೋಧವಾಗಿ ನಿಲ್ತಾ ಇರೋದು ನೀವೇ. ನನ್ನ ದಾರಿಗೆ ಅಡ್ಡ ಬರೋ ಯಾರನ್ನೂ ನಾನು ಬಿಡೋದಿಲ್ಲ. ನಿಂತ್ಕೋ, ನಿಂತ್ಕೋ, ನಿಂತ್ಕೋ. ಯಾರ್ ನೀನು?
ಇಲ್ಲೇನ್ ಮಾಡ್ತಾ ಇದ್ಯಾ? ಕೇಳಿದ್ದಕ್ಕೆ ಉತ್ತರ ಕೊಡದೆ ಯಾಕೆ ಹಂಗ್ ನೋಡ್ತಾ ನಿಂತಿದ್ಯಾ? ಕೈ ಮುಗಿಬೇಕಾಗಿರೋ ಹುತ್ತಕ್ಕೆ ದಂಡದಿಂದ ಏನೋ ಮಾಡ್ತಿದ್ಯಲ್ಲ, ಏನೋ? ಯಾಕೆ ಮಾತಾಡ್ತಿಲ್ಲ? ಮಾತಾಡಕ್ ಬರಲ್ವಾ? ಮೂಗಿನ ನೀನು? ಹುಡುಕ್ತಾ ಇರೋ ಬಳ್ಳಿ ಕಾಲಿಗೆ ಸಿಕ್ಕಾಕೊಂಡಂಗೆ ನೀನೇ ಬಂದಿದ್ಯಾ ಅಂತಾಯ್ತು. ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ. ಇಷ್ಟು ದಿನಗಳಿಂದ ನನ್ನ ಕಣ್ಣಿಗೆ ಬೀಳದೆ ಬಚ್ಚಿಟ್ಕೊಂಡಿದ್ದೆ. ನೀನ್ ನನ್ನ ಸಲುವಾಗಿ ಯಾಕೆ ಕಾಯ್ತಾ ಇದ್ದೆ? ನಾನೆಲ್ಲ ಅಡಕೊಂಡಿದ್ದೆ? ಏನ್ ಮಾತಾಡ್ತಾ ಇದ್ಯಾ ನೀನು? ಅಷ್ಟಕ್ಕೂ ನೀನ್ ಯಾರು? ನಾನು ಯಾರು ಅಂತ ತಿಳ್ಕೋಬೇಕು ಅಂತಿದ್ಯಾ? ನೀನ್ ಯಾರಾದ್ರೆ ನನಗೇನಾಗ್ಬೇಕು? ಈ ಹುಣ್ಣಿಮೆ ರಾತ್ರಿಯಲ್ಲಿ ಹೊರಗಡೆ ತಿರುಗಾಡಬಾರ್ದು ಅಂತ ನಿಂಗ್ ಗೊತ್ತಿಲ್ವಾ? ಯಾರು ಓಡಾಡದೇ ಇರೋ ಈ ಸಮಯದಲ್ಲಿ ಹುತ್ತದ ಹತ್ರ ನೀನ್ ಯಾಕೆ ಬಂದಿದ್ಯಾ? ಏನ್ ಮಾಡ್ತಿದ್ಯಾ ಇಲ್ಲಿ? ಹೆಣ್ಣುಡುಗಿ ಹೊರಗಡೆ ತಿರುಗಿದ್ರೆ ತಪ್ಪಾಯ್ತದೆ. ಹೊಂಟೋಗೋ. ನಾನು ಬಂದಿದ್ದು ನೀನು ಹೋಗು ಅಂದ ತಕ್ಷಣ ಹೋಗೋದಕ್ಕಲ್ಲ. ಈ ನಾಗರ ಹುತ್ತಾನ ಒಡೆದು ಛಿದ್ರ ಮಾಡೋದಕ್ಕೆ ಬಂದಿದ್ದೀನಿ. ಆ ಗುಡಿನ ರಕ್ಷಿಸೋ ಸರ್ಪ ನೀನೇ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಈ ನಾಗವರದಲ್ಲಿ ಹಾವು ಅನ್ನೋದೇ ಇಲ್ದಿರೋ ಹಾಗೆ ಮಾಡ್ತೀನಿ. ನಾನು ಬಂದಿರೋದೇ ಅದಕ್ಕೆ. ನಾನು ಹುಡುಕ್ತಾ ಇರೋ ದುಷ್ಟ ಶಕ್ತಿ ನೀನೇ ಅಂತ ನನಗೆ ಇವಾಗ ಅರ್ಥ ಆಯ್ತು. ನಿನ್ನ ಸಾವನ್ನು ಹುಡಿಕೊಂಡು ನೀನೇ ಬಂದಿದ್ಯಾ? ಓ, ಅಷ್ಟೊಂದು ಶಕ್ತಿವಂತನಾ? ತೋರ್ಸು ನಿನ್ ಶಕ್ತಿ ಏನು ಅಂತ. ನನ್ನ ಶಕ್ತಿ ಏನು ಅಂತ ನೀನ್ ತಿಳ್ಕೊಳ್ಳೋಷ್ಟರಲ್ಲಿ ನೀನು ಹೆಣ ಆಗಿರ್ತೀಯ. ಬರೀ ವಿಶ್ವಾಂಬರಿ, ನಿನ್ ಶಕ್ತಿ ನನ್ನ ಹತ್ರ ನಡೆಯಲ್ಲ ಅನ್ನೋದು ಅರ್ಥ ಆಯ್ತಾ? ಇವಾಗ ಈ ವಿಶ್ವಾಂಬರಿ ಶಕ್ತಿ ಏನು ಅಂತ ನಿನಗ್ ತೋರಿಸ್ತೀನಿ. ಜಿಂಗ ನಕರಿ ಜಿಂಗ ಬಕರಿ ಜಿಂಗ ನಕರಿ ಜಿಗ 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 ಭಟ್.
ತ್ಯಾಗ ನಂದು ಬಲ, ನಿಂದು ಶಕ್ತಿ ನಂದು ಮಹಾಶಕ್ತಿ, ನಿಂದು ವಿಷ ನಂದು ಮಹಿಮೆ. ಜನ ಪೂಜಿಸೋ ನಿಮ್ಮ ನಾಗರ ಹುತ್ತಾನ ಭಸ್ಮ ಮಾಡೋದಕ್ಕೆ ಅಂತಾನೆ ಬಂದಿದ್ದೀನಿ. ನಾಶಂ ವಿನಾಶಂ ಸರ್ಪನಾಶಂ ಸರ್ವವಿನಾಶಂ ಹಠಂ ಘಟಂ ಮಠಮಠಂ ಸಠಂ ಘಟಂ ಮಠಮಠಂ ಧೂಮ್ ಫಟ್.